Today I am telling about the worksheet number 17, My House. All of you listen carefully. Let's read and write. Look, listen and repeat after the facilitator. Means ಮಕ್ಕಳೇ ನೀವೇನು ಮಾಡಬೇಕಂದ್ರೆ ಈ ಪದಗಳನ್ನ ನಾನು ಕೆಲವೊಂದು ಇಲ್ಲಿದ್ದಂತಹ ಈ ವರ್ಕ್ಶೀಟ್ನಲ್ಲಿದ್ದಂತಹ ಕೆಲವೊಂದು ಪದಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಏನು ಮಾಡಬೇಕು, ಲಕ್ಷ್ಯ ಕೊಟ್ಟು ಕೇಳಬೇಕು. ಅದನ್ನು ಕೇಳಿ ನೀವು ಮನೆಯಲ್ಲಿ ಏನು ಮಾಡಬೇಕು ಅನ್ನೋ ಪ್ರಾಕ್ಟೀಸ್ ಮಾಡಬೇಕು. ಕೇಳಿರಲಿ. ಫಸ್ಟ್ ಒನ್ ಈಸ್ ಜಾಬ್. JOB ಜಾಬ್. JOB ಜಾಬ್. JOG ಜಾಬ್. JOG ಜಾಬ್. HOP hop. HOP hop. HOT hot. HOT hot. MOB mob. MOB mob. DOG dog. DOG dog. TOP top. TOP top. LOT lot. LOT lot. SOB sob. SOB sob. FOG fog. FOG fog. MOP mop. MOP mop. POT pot. POT pot. ಈ ಒಂದು ವರ್ಡ್ಸ್ಗಳನ್ನು ನೀವೇನು ಮಾಡಬೇಕಂದ್ರೆ, ನೀವು 4 ಗೆರೆಯ ನೋಟ್ಬುಕ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಏನು ಮಾಡಬೇಕು, ನೀವು ಸರಿಯಾದ ಗೆರೆಯಲ್ಲಿ ಈ ವರ್ಡ್ಸ್ಗಳನ್ನು, ಈ ಶಬ್ದಗಳನ್ನು ಬರೆದು ಓದುತ್ತಾ ನೀವೇನು ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. ತಿಳಿತಲ್ಲ ಮಕ್ಕಳೇ? ಇಷ್ಟು ವರ್ಕ್ಶೀಟ್ ನಂಬರ್ 17. ಇನ್ ನೆಕ್ಸ್ಟ್ ಒನ್ ಈಸ್ ಮೈ ಹೌಸ್ ಆ್ಯಂಡ್ ಫುಡ್ ವರ್ಕ್ಶೀಟ್. ಆ್ಯಕ್ಟಿವಿಟಿ 1, ರೈಟ್ ದ ಮಿಸ್ಸಿಂಗ್ ಲೆಟರ್ಸ್ ಟು ಕಂಪ್ಲೀಟ್ ದ ವರ್ಡ್ಸ್. ಇಲ್ಲಿ ವರ್ಡ್ಸನ್ನು ಇಲ್ಲಿ ನೋಡಿರಿ ಏನು ಮಾಡಿದ್ದಾರೆ ಅಂದರೆ, ಇಲ್ಲೊಂದು ವರ್ಡ್ಸ್ ಆಗುತ್ತೆ, ಅದು ಏನು ಮಾಡಿದ್ದಾರೆ, ಒಂದೊಂದು ಅಕ್ಷರಗಳನ್ನು ಕೊಟ್ಟು ಇಲ್ಲಿ ಖಾಲಿ ಜಾಗವನ್ನು ಬಿಟ್ಟಿದ್ದಾರೆ. ಅವುಗಳನ್ನು ನೀವು ತುಂಬಿ, ಆ ಅಕ್ಷರಗಳನ್ನು ತುಂಬಿ ಏನು ಮಾಡಬೇಕು, ಒಂದು ವರ್ಡ್ ಆಗುತ್ತೆ. ಅದು ಆ ಚಿತ್ರಕ್ಕೆ ಸಂಬಂಧಪಟ್ಟಂತಹ ವರ್ಡ್ ಆಗಿದೆ. ಅದನ್ನು ನೀವು ಏನು ಮಾಡಬೇಕು, ಅಕ್ಷರಗಳನ್ನು ತುಂಬಿ ಆ ವರ್ಡನ್ನು ಬರೆಯಬೇಕು. ಫಸ್ಟ್ ಒನ್ ಈಸ್ W-D-W. ಇಲ್ಲೊಂದು ಯಾವ ಚಿತ್ರ ಕೊಟ್ಟಿದ್ದಾರೆ ಮಕ್ಕಳಿಗೆ ಹೇಳ್ರಿ ನೋಡೋಣ. ಕಿಟಕಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ಕಿಟಕಿ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ, ವಿಂಡೋ. ಏನಂತ ಕರಿತೀವಿ, ವಿಂಡೋ. WINDOW. This is window. And second one picture is fruits. ಹಣ್ಣುಗಳು ಕೊಟ್ಟಿದ್ದಾರೆ, ಹಣ್ಣುಗಳ ಚಿತ್ರ ಕೊಟ್ಟಿದ್ದಾರಲ್ಲ, ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ನಾವು, ಫ್ರೂಟ್ಸ್. FRUITS ಫ್ರೂಟ್ಸ್. ಆ್ಯಂಡ್ ಥರ್ಡ್ ಒನ್ ಪಿಕ್ಚರ್ ಈಸ್, ಯಾವ ಚಿತ್ರ ಹೇಳ್ರಿ ಮಕ್ಕಳು, ಇದು ಒಂದು ಬಾಗಿಲ ಚಿತ್ರ ಇದೆಯಲ್ಲ, ಇಂಗ್ಲೀಷ್ನಲ್ಲಿ ಬಾಗಿಲಿಗೆ ಏನಂತ ಕರಿತೀವಿ, ಡೋರ್. ಏನಂತ ಕರಿತೀವಿ, ಡೋರ್. DOOR ಡೋರ್. ಇಲ್ಲೊಂದು ಗ್ಲಾಸಲ್ಲಿ ಯಾವ ಒಂದು ಏನಿದೆ ಹೇಳ್ರಿ ನೋಡೋಣ. ಗ್ಲಾಸ್ನಲ್ಲಿ ವೈಟ್ ಕಲರ್ ಕಾಣ್ತಾ ಇದೆಯಲ್ಲ, ಒಂದು ಹಾಲಿನ ಚಿತ್ರ ಇದೆ. ಹಾಲಿದೆಯಲ್ಲ ಗ್ಲಾಸ್ನಲ್ಲಿ, ಹಾಲಿಗೆ ನಾವು ಏನಂತ ಕರಿತೀವಿ, ನಾವು ಇಂಗ್ಲೀಷ್ನಲ್ಲಿ ಮಿಲ್ಕ್. ಏನಂತ ಕರಿತೀವಿ, ಮಿಲ್ಕ್. MILK ಮಿಲ್ಕ್. ಅದೊಂದು ವರ್ಡ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿಲೆ ಇನ್ನೊಂದು ಚಿತ್ರ ಇದೆ. ಏನದು, ಬ್ರೆಡ್ ಇದೆಯಲ್ಲ ಮಕ್ಕಳೇ. ಬ್ರೆಡ್ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಬರೀದು, BREAD ಬ್ರೆಡ್. ಇನ್ನೊಂದು ಚಿತ್ರ ಇದೆ, ಅದು ಯಾವ ಚಿತ್ರ ಹೇಳಿ ನೋಡೋಣ. ಒಂದು ಗೋಡೆಯ ಚಿತ್ರವಿದೆ. ಗೋಡೆಗೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ, ವಾಲ್. ಏನಂತ ಕರಿತೀವಿ, ವಾಲ್. WALL ವಾಲ್, ಗೋಡೆ. ಇನ್ನು ಇಲ್ಲಿ ನೋಡ್ರಿ ಚಿತ್ರ ಯಾವುದಿದೆ, ತತ್ತಿಯ ಚಿತ್ರ ಇದೆಯಲ್ಲ, ತತ್ತಿಗಳದಾವಲ್ಲ, ಎಗ್ಸ್. ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ನಾವು, ಎಗ್ಸ್. EGGS ಎಗ್ಸ್. ಮುಂದಿನ ಚಿತ್ರ ಏನಿದೆ, ಮೇಲ್ಛಾವಣಿಯ ಒಂದು ಚಿತ್ರವಿದೆ. ಮೇಲ್ಛಾವಣಿಗೆ ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ರೂಫ್. ಏನಂತ ಕರಿತೀವಿ,
ರೂಫ್, ROOF ರೂಫ್. ಈ ರೀತಿ ನೀವೇನು ಮಾಡಬೇಕು, ಈ ಒಂದು ಬಿಟ್ಟ ಅಕ್ಷರಗಳನ್ನು ತುಂಬಿ ಅವುಗಳನ್ನು ವರ್ಡಾಗಿ ತಯಾರು ಮಾಡೋದು. ಇನ್ನು ನೆಕ್ಸ್ಟ್ ಏನಿದೆ ನೋಡ್ರಿ, ಆ್ಯಕ್ಟಿವಿಟಿ 2. ನೆಕ್ಸ್ಟ್ ಒನ್ ಈಸ್ ಆ್ಯಕ್ಟಿವಿಟಿ 2, ಮ್ಯಾಚ್ ದ ಪಿಕ್ಚರ್ ಟು ದ ಕರೆಕ್ಟ್ ವರ್ಡ್ಸ್. ಇಲ್ಲಿ ಕೆಲವೊಂದು ಏನು ಮಾಡಿದ್ದಾರೆ, ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಲ್ಲಿ ಏನು ಮಾಡಿದ್ದಾರೆ, ವರ್ಡ್ಸ್ಗಳನ್ನು ಇಲ್ಲಿ ನೋಡಿರಿ. ಇಲ್ಲಿ ರೂಮ್ಗಳ ಚಿತ್ರಗಳದಾವೆ. ಯಾವ ಚಿತ್ರಗಳಿದಾವೆ ಇಲ್ಲಿ? ರೂಮ್ಗಳ ಚಿತ್ರ. ಹಿಂದಿನ ಒಂದು ಅವಧಿಯಲ್ಲಿ ನೀವು ಈಗ ಬೆಡ್ರೂಮ್ನಲ್ಲಿ ಏನೇನು ಇರ್ತಾವೆ, ಲಿವಿಂಗ್ ರೂಮ್ನಲ್ಲಿ ಏನೇನು ಇರ್ತಾವೆ, ಆ ಒಂದು ಹೌಸದ ಒಂದು ಪಾಠವನ್ನು ಕೇಳಿದ್ರಲ್ಲ. ಇನ್ನು ಇದಕ್ಕೆ ನಿಮ್ಗೆ ಸಂಬಂಧಪಟ್ಟಂಗೆ ಏನಾಗಿತ್ತು ಅಂದರೆ ಇಲ್ಲಿ ಕೆಲವೊಂದು ರೂಮ್ಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅವಕ್ಕೆ ಹೊಂದೋಂಗೆ ನೀವು ಏನು ಮಾಡಬೇಕು, ಗೆರೆಯನ್ನು ಎಳೆಯಬೇಕು. ನೋಡ್ರಿಲೆ ಫಸ್ಟ್ ಒನ್ ಈಸ್ ಏನಿತ್ತು ನೋಡ್ರಿಲೆ, ಫಸ್ಟ್ ಒನ್ ಈಸ್ ಯಾವ ರೂಮ್ ಇದು? ಸೋಫಾ ಎಲ್ಲ ಇದೆ ನೋಡ್ರಿ, ಸೋಫಾ, TV ಎಲ್ಲ ಕಾಣ್ತಿದೆಯಲ್ಲ. ಹಾಗಾದರೆ ಯಾವ ರೂಮ್ ಅದು? ಲಿವಿಂಗ್ ರೂಮ್. ಯಾವ ರೂಮ? ಲಿವಿಂಗ್ ರೂಮ್. ಅದಕ್ಕೆ ನೀವು ಏನು ಮಾಡಬೇಕು, ಲಿವಿಂಗ್ ರೂಮಿಗೆ ನೀವು ಗೆರೆಯನ್ನು ಎಳೆಯಬೇಕು ಈ ಥರ. ಅದೇ ರೀತಿಯಾಗಿ ಎರಡನೇ ಚಿತ್ರ ಏನಿದೆ ನೋಡ್ರಿಲೆ, ಎರಡನೇ ಚಿತ್ರ ಕಿಚನ್, ಅಡುಗೆ ಮನೆ ಚಿತ್ರ ಇದೆಯಲ್ಲ. ಅಡುಗೆ ಮನೆಯಲ್ಲಿ ಏನೇನು ಇರ್ತಾವೆ ನೋಡ್ರಿ, ಇಲ್ಲಿ ಗ್ಯಾಸ್ ಎಲ್ಲ ಕಾಣ್ತಾ ಇದ್ದಾವೆ. ಅಡುಗೆ ಮನೆ ಇದೆಯಲ್ಲ, ಅದಕ್ಕೆ ಏನಂತೀವಿ ನಾವು? ಕಿಚನ್ ರೂಮ್. ಕಿಚನ್ ಅಂತ ಎಲ್ಲಿದೆಯಲ್ಲ ಮೇಲಿನಿಂದ ನೋಡ್ಕೊತ ಹೋಗೋದು. ಅಲ್ಲಿ ಏನು ಮಾಡ್ಬೇಕು, ನೀವು ಗೆರೆಯನ್ನು ಈ ಚಿತ್ರದಿಂದ ಈ ರೀತಿ ಎಳೆಯಬೇಕು. ಅದೇ ರೀತಿಯಾಗಿ ಮೂರನೇ ಚಿತ್ರ ಯಾವುದಿದೆ ನೋಡ್ರಿ, ಕಾಟ್, ಬೆಡ್ ಕಾಣ್ತಾ ಇದೆಯಲ್ಲ, ಬೆಡ್ ಎಲ್ಲ ಕಾಣ್ತಾ ಇದೆ, ಅದಕ್ಕೆ ಬೆಡ್ರೂಮ್ ಅಂತ ಕರಿತೀವಿ ನಾವು. ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು. ಅದೇ ರೀತಿಯ ನಾಲ್ಕನೇ ಚಿತ್ರ ಏನಿದೆ, ನಾಲ್ಕನೇ ಚಿತ್ರ ಬಾತ್ರೂಮ್ ಅಂತ ಎಲ್ಲಿದೆಯಲ್ಲ, ಅದಕ್ಕೆ ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು. ಈ ರೀತಿಯಾಗಿ ನೀವೇನು ಮಾಡಬೇಕು, ಆ್ಯಕ್ಟಿವಿಟಿ 1 ಆ್ಯಂಡ್ ಆ್ಯಕ್ಟಿವಿಟಿ 2 ಮನೆಯಲ್ಲಿ ಇವುಗಳನ್ನು ಎಲ್ಲ ವರ್ಡ್ಸ್ಗಳನ್ನು ಏನು ಮಾಡಬೇಕು, ಬರೆದುಕೊಂಡು 4 ಗೆರೆಯ ಒಂದು ನೋಟ್ಬುಕ್ದಲ್ಲಿ ಬರೆದುಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು.